ಹೇಳ್ರಿ. ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ವಿಜಯಪುರ ನಗರದಲ್ಲಿ ಭೀಮ ಸರ್ಕಾರ ಸಂಘಟನೆಯಿಂದ ಹಲವು ಬಾರಿ ಡಿ ಸಿ ಅವರಿಗೆ ಮನವಿ ಮಾಡಿದ್ದೀನಿ. ನಾನು ವಿಜಯಪುರ ನಗರದಲ್ಲಿ ಗ್ಯಾಸ್ ಅನಧಿಕೃತ ಗ್ಯಾಸ್ ಸಂಬಂಧ ಸಂಪೂರ್ಣ ಬಂದ್ ಆಗಬೇಕಂತಂದು ಡಿ ಸಿ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೆ. ಇನ್ನೂ ತನಕ ಬಂದ್ ಆಗಿಲ್ಲ. ಒಂದು ಅಮಾಯಕ ಇವತ್ತು ಬಲಿಪಶಿ ಆಗಿದ್ದಾನೆ. ಅದಕ್ಕೆ ಯಾರು ಹೊಣೆಗಾರಪ್ಪ ಅಂತಂದ್ರೆ ಡಿ ಸಿ ಅವ್ರು ಹೊಣೆಗಾರತ್ತ ನಾನು ಮಾಡ್ಕೊತೀನಿ. ಒಂದು ವರ್ಷ ಆಯ್ತು ನಾವು ಈಗ ಫಾರಮ್ ಮಾಡಕತ್ತು. ಇನ್ನೂ ತನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾರ ಮ್ಯಾಗ ಕಾನೂನು ಕ್ರಮ ತೊಗೊಂಡಿಲ್ಲ. ಯಾಕೆ ತೊಗೊಂಡಿಲ್ಲ ನಮಗೆ ಗೊತ್ತಿಲ್ಲ. ಇನ್ನು ಶಾಮೀಲ್ ಅದಾರೋ ಇನ್ನು ಬಿಟ್ಟಾರೋ ಇನ್ನು ಗೊತ್ತಿಲ್ಲ. ಒಂದು ಹೇಳ್ತೀನಿ, ಅತಿ ಶೀಘ್ರದಲ್ಲಿ ಫುಡ್ ಆಫೀಸರ್ ಯಾರಿದಾರಲ್ಲ ಡಿ ಸಿ ಅವ್ರ ಮ್ಯಾಗ ಕಾನೂನು ಕ್ರಮ ತೊಗೊಂಡು ಅವ್ರು ವಜಾಗೊಳಿಸ್ಬೇಕು. ಬೇರೆ ಅಧಿಕಾರಿಗಳನ್ನ ನೇಮಕ ಮಾಡಬೇಕು. ವಿಜಯಪುರ ನಗರದಲ್ಲಿ ಗಲ್ಲಿಯಲ್ಲಿ ಎಷ್ಟು ಅನಧಿಕೃತಗಳದಾವಲ್ಲ ಒಟ್ಟು ಸಂಪೂರ್ಣ ಬಂದ್ ಆಗ್ಬೇಕಂತಂದು ಒಂದು ಎಚ್ಚರ ಕೊಡ್ತಾ ಇದ್ದಾನೆ ಭೀಮ್ ಸರ್ಕಾರ ಸಂಘಟನೆಯಿಂದ. ದಿನಗಳ ಹಿಂದೆ 2-3-4 ವರ್ಷದಿಂದ ಮನವಿ ಕೊಡ್ತಾ ಬಂದಿದ್ದೀರಿ. ನೋಡ್ರಿ, ನಾವು ಮನವಿ ಕೊಡ್ತಾ ಬಂದಿದ್ದೇವೆ. ವಿಜಯಪುರ ನಗರದಲ್ಲಿ ಗ್ಯಾಸ್ ಹೆಚ್ಚಾಗ್ತಾಯಿತ್ತು. ಅದು ನಾವು ಮನವಿ ಕೊಡ್ತಾ ಬಂದಿದ್ದೇವೆ. ವಿಜಯಪುರ ನಗರದಲ್ಲಿ ಹೆಚ್ಚಾಗ್ತಾಯಿತ್ತು. ಅದು ನಾವು ಹೆಂಗೆ ಮನವಿ ಮಾಡ್ತೀವಲ್ಲ ಹಂಗೆ ವಿಜಯಪುರ ನಗರದಲ್ಲಿ ಗ್ಯಾಸ್ ಹೆಚ್ಚಾಗ್ತದೆ. ಅತಿ ಶೀಘ್ರದಲ್ಲಿ ಫುಡ್ ಆಫೀಸರ್ ಹೇಳಿದಾರಲ್ಲ ವಿಜಯಪುರ ನಗರದಲ್ಲಿ ಒಟ್ಟು ಗ್ಯಾಸ್ ಬ್ಯಾನ್ ಮಾಡ್ಲಿಕ್ಕಂದ್ರೆ ಅದಕ್ಕೆ ಯಾರು ಹೊಣೆಗಾರಪ್ಪ ಅಂದರೆ ಡಿ ಸಿ ಹೊಣೆಗಾರ. ಒಂದೇ ಹೇಳ್ತೀನಿ ನಾನು. ಪರಶುರಾಮ್ ಚಲವಾದಿ ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕರು ವಿಜಯಪುರ. ನೋಡ್ರಿ ಹೇಳ್ತಾರೆ ಹಂಗೆ ಅವ್ರು. ಆಯಿತು ನಾವು ಕ್ರಮ ತೊಗೋತೀವಿ, ನಾವು ಬಂದ್ ಮಾಡ್ತೀವಿ ಹೇಳ್ತಾರೆ. ರೇಟಿಂಗ್ದಾಗ ಏನು ಕೊಡಂಗೂ ಇಲ್ಲ, ಅವ್ರು ಮಾಡೋಂಗೂ ಇಲ್ಲ.